ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಉಪಚುನಾವಣೆ ಇಂದು ಆನೇಕಲ್ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದಿದ್ದು, ಆನೇಕಲ್ ತಾಲೂಕಿನಲ್ಲಿ 90% ಮತದಾನ ನಡೆದಿದೆ. ಇನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಪುಟ್ಟಣ್ಣ ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎಪಿ ರಂಗನಾಥ್ ರವರ ನಡುವೆ ನೇರ ಸ್ಪರ್ಧೆ ಇದ್ದು, ಫಲಿತಾಂಶದ ನಂತರ ಯಾರ ಮಡಿಲಿಗೆ ಗೆಲುವು ಸೇರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇನ್ನು ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಮುಖಂಡರುಗಳು ಮತ್ತು ಖಾಸಗಿ ಶಾಲೆಗಳ ಮುಖ್ಯಸ್ಥರು ಅವರವರ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಿದ ದೃಶ್ಯಗಳು ಕಂಡುಬಂತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಸಹ ಮಾಡಲಾಗಿತ್ತು. ಅನ್ನೋದಕ್ಕಿಂತ ಚುನಾವಣೆ ಇವತ್ತು ನಡೀತಾ ಇದೆ. ಇಲ್ಲಿ ಈ ಸೂಚನೆ ನೋಡಿದ್ರೆ ತಮಗೆಲ್ಲ ಗೊತ್ತಾಗುತ್ತೆ. ಸೊ ಆನೇಕಲ್ ತಾಲೂಕಲ್ಲಿ 90% ಸೊ ಎಲ್ಲ ಪ್ರೈವೇಟ್ ಶಾಲೆಗಳು ಒಟ್ಟಾಗಿ ಸೇರಿ ಚುನಾವಣೆ ಪ್ರಚಾರ ಮಾಡಿದ್ವಿ. ಅದರ ಪ್ರಕಾರ ಅವರವರು ತಮ್ಮ ಶಾಲೆಯಿಂದ ಟೀಚರ್ಸ್ನ ಕರ್ಕೊಂಬಂದು ವೋಟ್ ನಡೆಯೋದ್ರ ಮೂಲಕ ಪ್ರದರ್ಶನವನ್ನು ತೋರಿದ್ದೀವಿ. ಸೊ ಈ ಚುನಾವಣೆಯಲ್ಲಿ ಪುಟ್ಟಣ್ಣನವರು 100ಕ್ಕೆ 100% ಗೆಲ್ಲೋದು ಖಚಿತ. ಸರ್, ಆನೇಕಲ್ ತಾಲೂಕೇನು ಚೆನ್ನಾಗಿದೆ, ಸಿಟಿ ಬೆಂಗಳೂರು ಕಡೆ ಎಲ್ಲ ಭಾರಿ ಸ್ವಲ್ಪ ಹಿನ್ನಡೆ ಅಂತ ಹೇಳ್ತಿದಾರಲ್ಲ ಸರ್? ಈಗ ನಮಗೆ ಕೊಟ್ಟಿರೋ ಕ್ಷೇತ್ರ ಯಾವುದಿದೆಯೋ ಆ ಕ್ಷೇತ್ರನ ಹೊರತುಪಡಿಸಿ ನಾವು ಬೇರೆಯವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಯಾಕಂದ್ರೆ ನಾವು ಹೋಗಿ ಅಲ್ಲಿ ಕೆಲಸ ಮಾಡಲಿಲ್ಲ, ನಾವು ಅದ್ರ ಬಗ್ಗೆ ಕಲೆನೂ ಹಾಕಲಿಲ್ಲ. ಹಾಗಾಗಿ ಈ ಕ್ಷೇತ್ರ ಆನೇಕಲ್ ಕ್ಷೇತ್ರದಲ್ಲಿ 4 ಬಾರಿನೂ ಸತತವಾಗಿ ಲೀಡಿಂಗ್ ತಂದುಕೊಟ್ಟ ಕ್ಷೇತ್ರ. ಅದೇ ರೀತಿ ಈ ಸಾರಿನೂ ಕೂಡ ಲೀಡಿಂಗ್ ತಂದುಕೊಡೋದ್ರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಸರ್, ಇದು ವ್ಯಕ್ತಿ ಅಲಿಯನ್ಸ್ ಅಲ್ಲ, ನಮಗೆ ಇಲ್ಲಿ ಪುಟ್ಟಣ್ಣ ವ್ಯಕ್ತಿ. ಸೊ ನಮ್ಮ ಪ್ರೈವೇಟ್ ಶಾಲೆ ಇರ್ಬೋದು, ಶಿಕ್ಷಕರ ಇದಿರ್ಬೋದು, ಇದಕ್ಕೆಲ್ಲ ಸ್ಪಂದಿಸಿ 7x24 ಕೆಲಸ ಮಾಡಿದಂಥ ವ್ಯಕ್ತಿ. ಈಗ ಪುಟ್ಟಣ್ಣವರು JDS ಅಲ್ಲಿದ್ದರು 3 ಬಾರಿ, ಅದರಲ್ಲಿ ಗೆದ್ದರು. BJPಯಲ್ಲಿದ್ದರು, ಅದರಲ್ಲಿ ಗೆದ್ದರು. ಕಾಂಗ್ರೆಸ್ಸಲ್ಲಿದ್ದಾರೆ, ಇವಾಗೂ ಗೆಲ್ತಾರೆ. ಸೊ ಪುಟ್ಟಣ್ಣವರಿಗೆ ಪಕ್ಷಕ್ಕಿಂತ ವ್ಯಕ್ತಿಯಿಂದ ನೋಡಿ ಓಟ್ ಹಾಕೋಂಥ ಶಿಕ್ಷಕರು ಭಾಳ ಜನ ಇದ್ದಾರೆ ಸರ್. ದೇಶದಿಂದನೂ ಇದುವರೆಗೂ ಆರ್ಟ್ಸ್ ಕಾಲೇಜಲ್ಲಿರ್ಬೋದು, ಜ್ಞಾನ ಭಾರತಿನಲ್ಲಿರ್ಬೋದು, ಸೆನೆಟ್ ಇರ್ಬೋದು, ಸಿಂಡಿಕೇಟ್ ಇರ್ಬೋದು, ಶಿಕ್ಷಕರ ಕ್ಷೇತ್ರ ಇರ್ಬೋದು, ಇದರಲ್ಲಿ ಯಾವುದರಲ್ಲಿನೂ ಸೋಲಿಲ್ಲ. ಸೊ ಇದು 5ನೇ ಬಾರಿನೂ ಕೂಡ ಖಂಡಿತವಾಗಿ ಗೆಲ್ತಾರೆ ಅಂತ ನಾವು ನಿರೀಕ್ಷಿಸಿದ್ವಿ. ಇಂದ ನೋಡಿದ್ರೆ ಭಾಳ ಉತ್ಸಾಹದಿಂದ ಶಿಕ್ಷಕರಿಂದವರು ಮತದಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲೂ ಖಾಸಗಿ ಶಾಲೆಗಳೇನಿದಾವೋ ಹೆಚ್ಚಿನ ರೀತಿಯಲ್ಲಿ ಬಂದು ಪುಟ್ಟಣ್ಣ ಪರವಾಗಿ ಎಲ್ಲ ಮ್ಯಾನೇಜ್ಮೆಂಟ್ಸ್ ಅವರು ಇವತ್ತಿಲ್ಲಿ ಬಂದು ಬೆಳಗ್ಗೆನ ಹಾಜರಾಗಿ ಪುಟ್ಟಣ್ಣ ಪರವಾಗಿ
ಮತಯಾಚನೆ ಮಾಡಿ ಈಗ ಲಾಸ್ಟ್ 15 ದಿವಸದಿಂದ ಭಾಳಷ್ಟು ಸಕ್ಸಸ್ಸಾಗಿ ಮತದಾನ ನಡೀತಾ ಇದೆ, ಕ್ಯೂ ಇದೆ. ಯಾಕೆ ಅಂತಂದರೆ ಪುಟ್ಟಣ್ಣ ಯಾವುದೇ ಪಕ್ಷದಲ್ಲಿರಲಿ, ಪಕ್ಷಾತೀತ ವ್ಯಕ್ತಿ, ದಳದಲ್ಲಿರ್ಬೋದು, BJPಯಲ್ಲಿರ್ಬೋದು, ಕಾಂಗ್ರೆಸ್ಸಲ್ಲಿರ್ಬೋದು, ಯಾವುದರಲ್ಲಿ ಇರ್ಬೋದು, ನಮಗೆ ಅವರು ಪ್ರೈವೇಟ್ ಶಾಲೆಗಳಿಗೆ ಒಂದು ಬೆನ್ನೆಲುಬು. ನಮ್ಮ ಏನು ಸಮಸ್ಯೆಗಳು ಬಂದರೂ ಸಹ ಅವರು ಸ್ಪಂದಿಸ್ತಾರೆ. ಅದರ ವಿರುದ್ಧ ವಿಧಾನ ಪರಿಷತ್ತಲ್ಲಿ, ವಿಧಾನಸಭೆಯಲ್ಲಿ ಹೋರಾಡ್ತಾರೆ. ಅವ್ರು ಯಾರೇ ಮುಖ್ಯಮಂತ್ರಿಗಳಾಗಲಿ, ಯಾರೇ ಆಗಲಿ, ಯಾರೇ ಎಜುಕೇಷನ್ ಮಿನಿಸ್ಟರ್ ಆಗಲಿ, ನಿರ್ಭಯವಾಗಿ ಮಾತಾಡಿ ನಮ್ಮ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡ್ತಾರೆ. ಅದಕ್ಕೋಸ್ಕರ ಅವರನ್ನು ಪಕ್ಷಾತೀತರಾಗಿ ಎಲ್ಲ ಪಕ್ಷದವರು, ಕಾಂಗ್ರೆಸ್ಸವರು, BJPಯವರು, ದಳದವರು ಎಲ್ಲರೂ ಸಹ ಅವರನ್ನು ಬೆಂಬಲಿಸ್ತಾರೆ. ಖಂಡಿತವಾಗಿ ಅವರು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆದ್ದೇ ಗೆಲ್ತಾರೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಬಾರಿ ಏನು ಬಹುಮತದಿಂದ ಗೆಲ್ತಾರೆ, ಇನ್ನು ಮುಂದೆ ಶಿಕ್ಷಕರ ಕ್ಷೇತ್ರದಲ್ಲಿ ಯಾವುದೇ ಅಭ್ಯರ್ಥಿಯಾದರೂ ಅದೊಂದು ಭಯ ಅನ್ನೋದಿರ್ತದೆ. ಏಕೆಂದರೆ ಈಗಾಗಲೇ ತಮಗೆಲ್ಲ ಗೊತ್ತಿರ್ಬೋದು, JDSನಿಂದನೂ ಗೆದ್ದಿದ್ದಾರೆ, BJPಯಿಂದನೂ ಗೆದ್ದಿದ್ದಾರೆ, ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಗೆಲ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಅಭ್ಯರ್ಥಿ ಆಗಲಿ ಶಿಕ್ಷಕರ ಕ್ಷೇತ್ರದಲ್ಲಿ ನಿಲ್ಲಬೇಕಂದ್ರೆ ಪುಟ್ಟಣ್ಣವ್ರು ನಿಂತಿಲ್ಲ ಅಂದರೆ ಮಾತ್ರ ನಿಲ್ತಾರೆ ಅನ್ನೋ ಒಂದು ಭಯ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ತಾವೆಲ್ಲ ನೋಡ್ತಾ ಇದ್ದೀರಾ, ಇವರು ಪುಟ್ಟಣ್ಣವರು ಪಕ್ಷಾತೀತವಾಗಿ ಮತ್ತು ಯಾವುದೇ ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡೋಗಿ ಮತ್ತು ಎಲ್ಲ ಈಗೇನು ಮ್ಯಾನೇಜ್ಮೆಂಟ್ ಇದೆ ಮತ್ತು ಟೀಚರ್ಸ್ ಇದ್ದಾರೆ ಮತ್ತು ಸರ್ಕಾರಿ ಟೀಚರ್ಸ್ ಇದ್ದಾರೆ, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ವ್ಯಕ್ತಿತ್ವ. ಇವ್ರ ಜೊತೆ ಎಲ್ಲ ಶಿಕ್ಷಕರು ನಿಲ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸಿರ್ತಕ್ಕಂಥ ನಮ್ಮ ಪುಟ್ಟಣ್ಣವರು 5ನೇ ಬಾರಿ ಆಯ್ಕೆ ಬಯಸಿದ್ದಾರೆ. ಪುಟ್ಟಣ್ಣವ್ರಿಗೆ ಎಲ್ಲ ಶಿಕ್ಷಕರು ಈ ದೇಶವನ್ನು ತಿದ್ದಿ ಒಂದು ರೂಪ ತರುವಂಥ ಯಾರಾದರೂ ಇದ್ದರೆ ಅದು ಶಿಕ್ಷಕರು. ನಿಷ್ಕಳಂಕವಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಇವತ್ತು ಒಂದು ಒಳ್ಳೆಯ ಆಯ್ಕೆಯನ್ನು ಮಾಡಬೇಕಾಗಿದೆ. ಆ ಒಳ್ಳೆಯ ಆಯ್ಕೆ ಅಂದರೆ ಪುಟ್ಟಣ್ಣವರು. ಅಲ್ಲಿ ಅವರು ಎಲ್ಲರಿಗೂ ಒಂಥರ ಅನುಕೂಲ ಮಾಡಿಕೊಂಡು ಹೋರಾಟ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಪುಟ್ಟಣ್ಣವರು. ದಯಮಾಡಿ ಎಲ್ರಿಗೂ ಮತ್ತೊಮ್ಮೆ ನಮ್ಮ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಶಿಕ್ಷಕರ ಬಂಧುಗಳಿಗೆ ಮಾನ್ಯ ಪುಟ್ಟಣ್ಣವರಿಗೆ ಪುಟ್ಟಣ್ಣವರ ಹೆಸರು ಪಕ್ಕದಲ್ಲಿ 1 ಅಂತ ಗೆರೆ ಎಳೆಯುವ ಮುಖಾನ ಅವರಿಗೆ ಮತ ಮಾಡಬೇಕು ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಮತಯಾಚನೆ ಮಾಡಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪಕ್ಷಾತೀತವಾಗಿ ಅವರು ನಿಂತಿರೋದು, ಅವರಿಗೆ ಒಂದು ಮತವನ್ನು ತಾವು ನೋಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮತಯಾಚನೆ ಮಾಡ್ತೇನೆ. ಶಿಕ್ಷಣ ಕ್ಷೇತ್ರಕ್ಕೆ ಎಲೆಕ್ಷನ್ ನಡೀತಾ ಇದೆ. ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮನವನ್ನು ನಡೆಸ್ತಾ, ಹಾಗೆ ನಿಮ್ಮೆಲ್ಲ ಪತ್ರಕರ್ತರಿಗೆ ನಮಸ್ಕಾರಗಳನ್ನು ಹೇಳ್ತಾ, ನಿಜವಾಗಲೂ ಇವತ್ತು ಇಡೀ ನಮ್ಮ ಒಂದು ಬೆಂಗಳೂರು ಶಿಕ್ಷಣ ಕ್ಷೇತ್ರದಲ್ಲಿ ಪುಟ್ಟಣ್ಣವರು ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಆಗಲೇ 4 ಸತಿ ಗೆದ್ದು 5ನೇ ಸತಿಗೆ ಈಗ ಆಲ್ರೆಡಿ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ನಮ್ಮ ಆನೇಕಲ್ ತಾಲೂಕಲ್ಲಿ ಎಲ್ಲ ಶಿಕ್ಷಕ ಬಂಧುಗಳು ಅವರ ಒಂದು ಪಕ್ಷಾತೀತವಾಗಿ ಅವರನ್ನು ಇವತ್ತು ಓಟನ್ನು ಹಾಕಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ಕೆಲ್ಲ ತೊಡಗಿದ್ದಾರೆ. ಎಲ್ರಿಗೂ ನಾನು ಅವ್ರಿಗೆಲ್ರಿಗೂ ಯಾರ್ಯಾರು ಪುಟ್ಟಣ್ಣವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ರಿಗೂ ನಮ್ಮ ಒಂದು ಅಸೋಸಿಯೇಷನ್ ಪರವಾಗಿ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಚುನಾವಣೆ ಇತಿಹಾಸದಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಆ ಥರ ಒಂದು ಚುನಾವಣೆನ ನಮ್ಮ ತಾಲೂಕಲ್ಲಿ ನಮ್ಮ ಪುಟ್ಟಣ್ಣ ಅಭಿಮಾನಿಗಳ ಬಳಗದಿಂದ ನಾವು ಮಾಡ್ತಾಯಿದ್ದೇವೆ. ನಾನೆಲ್ಲರಿಗೆ ಹೇಳೋದು ಏನಂದರೆ, ದಯವಿಟ್ಟು ಪುಟ್ಟಣ್ಣವರು ಎಲ್ಲ ಒಂದು ಟೀಚರ್ಸು ಒಂದು ಧ್ವನಿಯಾಗಿ ನಿಲ್ಲೋ ಅಂತ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ, ಕ್ಯಾಂಡಿಡೇಟ್ ಇದ್ದರೆ ಅದು ಪುಟ್ಟಣ್ಣವರು. ದಯವಿಟ್ಟು ಎಲ್ಲರೂ ಪುಟ್ಟಣ್ಣವ್ರು ವೋಟ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಆಮೇಲೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಟೀಚರ್ಸೂ ಪುಟ್ಟಣ್ಣವ್ರಿಗೆ ವೋಟ್ ಮಾಡ್ತಾಯಿದ್ದಾರೆ. ಗೆಲ್ಲೋದು 100% ಪುಟ್ಟಣ್ಣವರೇ. ಯಾಕೆ ಅಂದರೆ ಕೋವಿಡ್ ಟೈಮಲ್ಲಿ ಟೀಚರ್ಸ್ಗೆ ಯಾರಾದರೂ ನಿಂತಿದ್ದಾರೆ ಅಂದರೆ ಅದು ಪುಟ್ಟಣ್ಣವ್ರು ಮಾತ್ರನೇ. ಬೇರೆ ಯಾವ ಟೀಚರ್ಸು ಬಂದು ಯಾರಿಗೂ ಧ್ವನಿಯಾಗಿ ನಿಂತಿರಲಿಲ್ಲ. ಪುಟ್ಟಣ್ಣವ್ರು ಬಂದು ನಿಂತ್ಕೊಂಡು ಎಲ್ಲ ಟೀಚರ್ಸ್ಗೂ ಕೋವಿಡ್ ಸಂದರ್ಭದಲ್ಲಿ 5,000 ಸಾವಿರ ಕೊಡಿಸಿ ಎಲ್ಲ ಶ್ರೀಮಂತರು ಇರಲ್ಲ, ಟೀಚರ್ಸು ಎಲ್ಲ ಬಡವರು ಇರ್ತಾರೆ. ಬಡವರಿಗೆ ಧ್ವನಿಯಾಗಿ ನಿಂತಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪುಟ್ಟಣ್ಣವರು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಎಲ್ರಿಗೂ ಪುಟ್ಟಣ್ಣವ್ರು ವೋಟ್ ಮಾಡಿ ಅಂತ ಕೇಳ್ಕೊತೇನೆ.